ಇವಳಿಗೆ ಮೆಲ್ಲಗೆ ನಡೆಯುವಂತೆ ಬೆಳಗ್ಗೆ ಹೇಳಿದೆ, ಆದರೂ ಇವಳು ಕೇಳ್ತಿಲ್ಲ. ಇವಳಿಗೆ ಒಂದು ಸಲ ಸರಿಯಾದ ಚಿಕಿತ್ಸೆ ನೀಡಿದ್ರೆ ಮತ್ತೆ ನನ್ನ ಮಾತು ಕೇಳೋದು ಅಂತ ಅಂದ್ಕೊಂಡು ಆರ್ಯ ಕೂಡ ಕಾರನ್ನು ಪಕ್ಕಕ್ಕೆ ನಿಲ್ಲಿಸಿ ನಿತ್ಯ ಅವ್ರ ಮನೆ ಒಳಗಡೆ ನಡೆದ. ಅನ್ವಿತಾ ವೇಗವಾಗಿ ಮನೆ ಒಳಗೆ ಹೋಗಿ ಹ್ಯಾಂಡ್ ಬ್ಯಾಗ್ ಪಕ್ಕಕ್ಕೆ ಎಷ್ಟು ಮನಸ್ಸಿನಲ್ಲಿ ಆರ್ಯನನ್ನು ಬೈತಿದ್ಲು. ಅನ್ವಿತಾ ಸಿಟ್ಟಿನಿಂದಿರೋದನ್ನು ನೋಡಿ ನಿತ್ಯ ಅನ್ವಿತಾಗೆ ನೀರು ತಂದು ಕೊಟ್ಟು, ಏನಾಯ್ತೆ, ಯಾಕೆ ಆಗಿದೆಯಾ ಅಂತ ಕೇಳಿದ್ಲು. ಇನ್ನೇನು ಬೇಕು, ಆ ಕಳ್ಳ ಏನು ಮಾಡ್ತಿದ್ದಾನೆ ನೋಡಿದ್ಯಾ, ನನ್ನ ಅವ್ನ ರೂಮ್ನಲ್ಲಿ ಕೂಡ ಹಾಕಿ ಸುಮ್ಮನಿದ್ದಾನೆ. ಅರೆ, ನಾನು ಕೆಲಸ ಮಾಡೋದಕ್ಕೆ ಹೋಗಿದ್ದೀನಾ ಇಲ್ಲ ಅವನು ಸೇವೆ ಮಾಡೋದಕ್ಕೆ ಹೋಗಿದ್ದೀನಾ, ದೂರ ಇರುವಂತೆ ಎಷ್ಟು ಹೇಳಿದ್ರು ಹೀಗೆ ಮಾಡ್ತಿದ್ದಾನೆ, ಇವನಿಂದ ಹೇಗೆ ಪಾರಾಗೋದೋ ಏನೋ ಅಂತ ಹೇಳ್ತಿರುವಾಗಲೇ ಆರ್ಯ ಮನೆ ಒಳಗೆ ಬಂದ. ಅನ್ವಿತಾಳ ಮಾತುಗಳನ್ನೆಲ್ಲ ಕೇಳಿಸ್ಕೊಳತ್ಲೆ ಆರ್ಯ ಬಂದಿದ್ದ. ಅಷ್ಟರಲ್ಲಿ ನಿತ್ಯ ಆರ್ಯ ಬರೋದನ್ನು ನೋಡಿ ಅನ್ವಿತಾಗೆ ಸನ್ನೆ ಮಾಡ್ತಿದ್ದಾಳೆ. ಆದರೆ ಅನ್ವಿತಾ ಯಾವುದನ್ನು ಗಮನಿಸೋ ಸ್ಥಿತಿಯಲ್ಲಿರಲಿಲ್ಲ. ಆರ್ಯನನ್ನು ಬೈಯೋ ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ಲು. ಅನ್ವಿತಾ ಬೊಬ್ಬೆ ಹೊಡಿತಿರುವಾಗಲೇ ಆರ್ಯ ಬಂದು ಅವಳ ಪಕ್ಕದಲ್ಲೇ ಕೂತ. ಏಯ್ ಹೊಸಿ, ಒಂದು ಸಲ ಪಕ್ಕಕ್ಕೆ ನೋಡು ಅಂತ ಗಟ್ಟಿಯಾಗಿ ಹೇಳಿದ್ಲು ನಿತ್ಯ. ಆಗ ಆರ್ಯನ ನೋಡಿ, ನೀನು ಯಾಕೆ ಒಳಗೆ ಬಂದೆ ಅಂದ್ಲು ಅನ್ವಿತಾ. ಸ್ವಲ್ಪ ನೀರು ಕೊಡು ನಿತ್ಯ ಅಂತ ಕೇಳ್ದ ಆರ್ಯ. ಹಾಕ್ಕೊಡ್ತೀನಿ ಅಂತ ನಿತ್ಯ ಗಬಗಬನೆ ಫ್ರಿಜ್ ಹತ್ರ ಹೋಗಿ ನೀರಿನ ಬಾಟಲಿ ತಂದು ಆರ್ಯನ ಕೈಗೆ ಕೊಟ್ಲು. ಆರ್ಯ ಸ್ವಲ್ಪ ನೀರು ಕುಡಿದು ಅನ್ವಿತಾಳ ಕೈಯಲ್ಲಿ ನೀರಿನ ಬಾಟಲಿ ಇಟ್ಟು, ಅರ್ಚಿ ಗಂಟ್ಲು ಒಣಗೋಗಿರಬೇಕು, ಸ್ವಲ್ಪ ಕುಡಿ, ಸಮಾಧಾನ ಆಗ್ತೀಯಾ ಅಂದ. ನನ್ನ ಬಗ್ಗೆ ನಿನಗ್ಯಾಕೆ, ನೀನು ಮೊದಲು ಮನೆಯೊಳಗೆ ಯಾಕೆ ಬಂದೆ ಅಂತ ಅದನ್ನೇ ಹೇಳು ಅಂದ್ಲು. ಆರ್ಯ ಒಂದು ಸಲ ನಿತ್ಯ ಕಡೆ ನೋಡಿದ್ದೆ ತಡ ನಿತ್ಯ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕ್ಕೊಂಡ್ಳು. ಈಗ ಅವಳನ್ನ ಯಾಕೆ ಒಳಗೆ ಹೋಗು ಅಂದೆ ಅಂತ ಕಿರ್ಚಿದ್ಲು ಅನ್ವಿತಾ. ನೀನು ರೂಮ್ ಎಲ್ಲಿದೆ ಅಂತ ಕೇಳಿದ ಆರ್ಯ. ಅನ್ವಿತಾಳ ಕಿರ್ಚಾಟವನ್ನು ಲೆಕ್ಕಿಸ್ದೆ. ಅರೆ, ನಾನು ನಿನಗೆ ಹೇಳ್ತಿರೋದು, ಯಾಕೆ ಹೀಗೆ ಮಾಡ್ತಿದ್ಯಾ ಆರ್ಯ, ನೀನು ಮೊದಲು ಹೊರಗೋಗು ಅಂತ ಅನ್ವಿತಾ ಕಿರ್ಚ್ತಿರುವಾಗಲೇ ಆರ್ಯ ಮನೆ ಸುತ್ತಲೂ ನೋಡಿ, 2 ಬೆಡ್ರೂಮ್ ಇರೋದ್ರಿಂದ ಒಂದರಲ್ಲಿ ನಿತ್ಯ ಹೋಗಿದ್ದಾಳೆ, ಇನ್ನೊಂದು ಅನ್ವಿತಾಳ ರೂಮು ಅಂತ ಅರ್ಥ ಮಾಡ್ಕೊಂಡವಳು ಅವಳನ್ನ 2 ಕೈಗಳಲ್ಲಿ ಎತ್ಕೊಂಡು ಅವಳು ರೂಮ್ ಒಳಗೆ ಕರ್ಕೊಂಡು ಹೋದ. ಅವ್ನು ಮಾಡ್ತಿರೋದನ್ನೆಲ್ಲ ನೋಡಿ ಶಾಕ್ನಲ್ಲಿ ಸ್ತಬ್ಧಳಾಗಿ ಅವನ ಕೈಯಲ್ಲಿ ನೋಡ್ತಿದ್ಲು ಅನ್ವಿತಾ. ಮತ್ತು ಅವನು ಅನ್ವಿತಾಳ ರೂಮ್ ಬಾಗಿಲನ್ನು ಜೋರಾಗಿ ಹಾಕ್ದಾಗ ಅವಳು ಪ್ರಜ್ಞೆಗೆ ಬಂದು, ಏನು ಮಾಡ್ತಿದ್ದೆ ನೀನು, ನನ್ನ ಬಿಡು ಬಿಡು, ಕೆಳಗಿಳಿಸು ಅಂತ ಅವನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒದ್ದಾಡ್ತಿದ್ಲು. ಇನ್ನೊಂದು ಸಲ ಹೀಗೆ ಕಿರ್ಚಿ ಗಲಾಟೆ ಮಾಡಿದ್ರೆ ಇವತ್ತೇ ನಮ್ಮ 2ನೇ ರಾತ್ರಿ ಮುಗಿದು ಹೋಗುತ್ತೆ ಅಂತ ಹೇಳ್ತಿದ್ದೀನಿ ಅಂತ ಅನ್ವಿತಾಳನ್ನು ನೇರವಾಗಿ ನೋಡ್ತಾ ತನ್ನ ಧ್ವನಿಯನ್ನು ಗಂಭೀರಗೊಳಿಸಿ ಅವನ್ನ ಬೆಡ್ ಮೇಲೆ ಇಳಿಸ್ತಾ ಹೇಳ್ದ. ಅವನ ಮಾತುಗಳಿಗೆ ಸ್ವಲ್ಪ ಹೆದರಿದ್ರು. ಏನೋ 2ನೇ ರಾತ್ರಿ ಆಗೋದು, ನೀನು ಸುಮ್ಮನಿದ್ರೆ ಮಿತಿ ಮೀರ್ತಿದ್ಯಾ ಅಂದ್ಲು ಅನ್ವಿತಾ ಸುಳ್ಳು ಧೈರ್ಯ ತಂದುಕೊಂಡು. ಆರ್ಯ ಅವಳ ಕಣ್ಣುಗಳನ್ನೇ ನೋಡ್ತಾ ಅವಳ ಮೇಲೆ ವಾಲ್ತಿದ್ರೆ ಅನ್ವಿತಾ ಇದರ ಹಿಂದೆ ಸರಿಯುತ್ತಾ ಬೆಡ್ ಮೇಲೆ ಮಲಗಿದ್ಲು. ಆರ್ಯ ಕೂಡ ಅನ್ವಿತಾಳ ಮೇಲೆ ವಾಲಿ ಮೆಲ್ಲಗೆ ಅವಳ ಮುಖದ ಮೇಲೆ ಗಾಳಿ ಊದಿದ. ಅವಳ ಆರ್ಯನ ಸ್ಪರ್ಶಕ್ಕೆ ಮೈ ಮರೆತು ಕಣ್ಣು ಮುಚ್ಕೊಂಡ್ಳು. ಅನ್ವಿತಾ ಕಣ್ಣು ಮುಚ್ಚಿದ್ದೆ ತಡ ಆರ್ಯ ಅವಳ ಸೊಂಟದ ಕಡೆ ಸರಿದು ಅವಳು ಹೊಟ್ಟೆ ಮೇಲಿದ್ದ ಸೀರೆಯನ್ನು ಪಕ್ಕಕ್ಕೆ ಸರಿಸಿ ಆ ಜಾಗದಲ್ಲಿ ಮುತ್ತಿಟ್ಟ. ಅವನ ಸ್ಪರ್ಶ ತಗಲಿದ ಕೂಡಲೇ ಅನ್ವಿತಾಳ ಮೈಯಲ್ಲಿ ನಡುಕ ಉಂಟಾಯಿತು. ಆ ತಲೆಯನ್ನು ಇನ್ನೂ ಅವಳ ಹೊಟ್ಟೆಗೆ ಒತ್ತಿ ಹಿಡ್ಕೊಂಡ್ಳು. ಎಷ್ಟೊತ್ತು ಗಟ್ಟಿಯಾಗಿ ಒತ್ತುತ್ತೀಯೇ, ನನ್ನ ಮಗುವಿಗೇನಾದರೂ ತೊಂದರೆ ಆಗತ್ತೆ ಅನ್ನುತ್ತಾ ಎದ್ದ ಆರ್ಯ. ಆ ಮಾತಿಗೆ ಕಣ್ತೆರೆದ ಅನ್ವಿತಾ ತಟ್ಟನೆ ಎದ್ದು ಕೂತು, ಹಸಲಿಗೆ ನೀನೇನು ಮಾಡ್ತಿದ್ಯಾ ಅನ್ನುತ್ತಾ ತನ್ನ ಸೊಂಟ ಸುತ್ತ ಸೀರೆಯನ್ನು ಮುಚ್ಕೊಂಡ್ಳು. ಏನು ಮಾಡಿದೆ ಅಂತ ಅರ್ಥ ಆಗಲಿಲ್ವಾ, ಇನ್ನೊಂದು ಸಲ ತೋರಿಸ್ಲಾ ಅಂತ ಕಣ್ಮಿಟಕಿಸ್ದ ಆರ್ಯ. ಆರ್ಯ, ನೀನು ಮಾಡ್ತಾ ಇರೋದು ಸ್ವಲ್ಪನೂ ಚೆನ್ನಾಗಿಲ್ಲ ಅಂದ್ಲು ಅನ್ವಿತಾ. ಹೀಗಲ್ಲದೆ ಇನ್ಯಾವ ರೀತಿ ಮಾಡಬೇಕು ಅಂದ ಆರ್ಯ ರೊಮ್ಯಾಂಟಿಕ್ಕಾಗಿ ಅವಳ ಕಣ್ಣುಗಳನ್ನೇ ನೋಡ್ತಾ. ದೇವ್ರೇ, ಇವನಿಗೆ ಯಾವ ದೇವ ಹಿಡ್ದಿದೆಯೋ ಹೀಗೆ ಮಾಡಿ ಸಾಯ್ತಿದ್ದಾನಿವತ್ತು ಅಂದ್ಕೊಳ್ತಾ, ನಾನು ಹೇಳಿದ್ದು ಅದಲ್ಲ, ನೀನು ಮಾಡ್ತಿರೋ ಕೆಲಸಗಳು ಯಾವೂ ಸರಿ ಇಲ್ಲ, ಏನೋ ನಾನು ನಿನ್ನ ಆಸ್ತಿ ಎಂಬಂತೆ ವರ್ತಿಸ್ತಿದೆಯಲ್ಲ ಅದು ಸರಿಯಲ್ಲ ಅಂತ ಹೇಳ್ತಾ ಇದ್ದೀನಿ. ಏನು, ನೀನು ನನ್ನ ಆಸ್ತಿ ಅಲ್ವಾ? ಅಲ್ಲ ಮತ್ತೇನು? ಏನು ಅಂದರೆ ಏನೂ ಇಲ್ಲ, ನೀನು ನನಗೆ ಯಾರೂ ಅಲ್ಲ, ನೀನು ಕೇವಲ ಬಾಸ್ ಅಷ್ಟೇ. ಯಾಕಿಷ್ಟು ಹಠಮಾರಿಯಾಗಿದೆಯಾ? ಅದನ್ನು ನಿನಗೆ ಹೇಳೋ ಅಗತ್ಯ ಇಲ್ಲ ಅಂದ್ಕೊಳ್ತೀನಿ ಅಂತ ಮುಖ ತಿರುಗಿಸ್ಕೊಂಡ್ಳು. ಹೊಡೆದ್ರೆ ಆ ದವಡೆ ಈ ಕಡೆ ಬಂದುಬಿಡುತ್ತೆ, ಏನು ಅಂದ್ಕೊಂಡಿದ್ಯಾ, ಸುಮ್ಮನೆ ನಮ್ಮ ಮನೆಗೆ ಹೋಗೋಣ ಬಾ, ಬಟ್ಟೆ ಪ್ಯಾಕ್ ಮಾಡ್ಕೊ ಅಂದ ಆರ್ಯ. ಏಯ್, ನಿಜಕ್ಕೂ ನೀನು ಯಾರು ನಿನ್ನಿಂದ ಬರೋದಕ್ಕೆ ಅಂತ ಕಿರ್ಚಿದ್ಲು ಅನ್ವಿತಾ. ನಾನು ನಿನಗೆ ಯಾರೂ ಆಗಲ್ವಾ ಅಂತ ಕೇಳ್ತಿದ್ದೀನಿ ನಾನು. ನೀನು ನನಗೆ ಯಾರೂ ಆಗಲ್ಲ, ನೀನು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅಂತ 100 ಸಲ ಕಿರ್ಚ್ಕೊಂಡ್ರು ಅದೇ ಹಾಡು ಆಡ್ತಿದೆಯಲ್ಲ ನೀನು. ಅರ್ಚಬೇಡ, ಅರ್ಚಿ ಆರೋಗ್ಯ ಹಾಳು ಮಾಡ್ಕೊಳ್ಬೇಡ, ನನ್ನ ಆರೋಗ್ಯದ ಬಗ್ಗೆಯೂ ನಿನಗೆ ಬೇಡ.
ಅಂತ ಹೇಳಿದ್ಲು ಅನ್ವಿತಾ. ಇವೆಲ್ಲ ಅಲ್ಲ, ನಾವು ನಮ್ಮ ಮನೆಗೆ ಹೋಗೋಣ ನಡಿ. ಇಲ್ಲಿ ನಿನ್ನ ವಸ್ತುಗಳೇನಾದರೂ ಇದ್ದರೆ ತಗೋ, ಹೊರಡೋಣ. ನಾನು ಬರಲ್ಲ, ನೀನು ಯಾರು ಅಂತ ನೀನು ಹಿಂದೆ ಬರಬೇಕು. ಅನ್ವಿ, ನನಗೆ ಸುಮ್ಮನೆ ಕೋಪ ತರಿಸ್ಬೇಡ. ನಿಮಗೆ ಕೋಪ ಬಂದರೆ ನಾನೇನು ಮಾಡಬೇಕು? ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ನನ್ನ ಮಗು. ಆದರೆ ನನ್ನ ಮಗು, ನನ್ನ ಹೆಂಡತಿ ನನ್ನ ಹತ್ರನೇ ಇರಬೇಕು. ನಾನು ನಿಮ್ಮ ಹೆಂಡತಿ ಅಲ್ಲ. ಈಗ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ನೀನು ನನ್ನ ಹೆಂಡತಿ ಅಲ್ದಿದ್ರೆ ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ಮಗು ಯಾರ ಮಗು? ನನ್ನ ಮಗು ಮಾತ್ರ. ನನ್ನ ಮಗು ಕೂಡ. ಅಸಲಿಗೆ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ನಿನ್ನ ಮಗು ಅಂತ ಸಾಕ್ಷಿ ಏನು? ಅಷ್ಟೇ. ಅನ್ವಿತಾ ರೂಮ್ನಲ್ಲಿದ್ದ ಗಾಜಿನ ಟೇಬಲ್ 100 ಚೂರಾಯಿತು. ಆರ್ಯ ತನ್ನ ಮುಷ್ಟಿಯಿಂದ ಹೊಡೆದ ಏಟಿಗೆ. ಹಾಗೆ ಗಾಜಿನ ಚೂರುಗಳ ಆರ್ಯನ ಅಂಗೈಯನ್ನು ಕೂಡ ತೀಕ್ಷ್ಣವಾಗಿ ಸೀಳಿದ್ವು. ಅವನ ಕೈಯೆಲ್ಲ ರಕ್ತಮಯವಾಯಿತು ಮತ್ತು ರಕ್ತ ಧಾರೆ ಧಾರೆಯಾಗಿ ಹರಿಯತೊಡಗಿತು. ಟೇಬಲ್ ಮೇಲಿನ ಆ ಶಬ್ದಕ್ಕೆ ಅನ್ವಿತಾ ಕಿವಿ ಮುಚ್ಕೊಂಡ್ರೆ ಅವನ ರಕ್ತ ನೋಡಿ ಎದರಿ ಹೋಗಿ ಅಳತೊಡಗಿದ್ಲು. ಆ ರೂಮ್ನಲ್ಲಾದ ಶಬ್ದಕ್ಕೆ ನಿತ್ಯ ಓಡು ಬಂದು ಅನ್ವಿತಾಳ ರೂಮ್ಗೆ. ಅನ್ವಿತಾ, ಏನಾಯ್ತೆ ಅನ್ನುತ್ತಾ ಬಂದ್ಲು ನಿತ್ಯ. ಅಷ್ಟರಲ್ಲೇ ಅನ್ವಿತಾ ಅಳ್ತಿದ್ರೆ ಆರ್ಯ ಸಿಟ್ಟಿನಿಂದ ಅವಳನ್ನೇ ನೋಡ್ತಾ ಇದ್ದ. ನೀನು ಹೀಗೆ ಮಾಡಿ ನನಗೆ ನರಕ ತೋರಿಸೋ ಬದಲು ಒಂದೇ ಸಲ ಸಾಯಿಸ್ಬಿಡು, ನನಗೆ ಯಾವ ನೋವು ಇರಲ್ಲ ಅನ್ನುತ್ತಾ ಅಲ್ಲಿಂದ ಕೋಪದಿಂದ ಹೊರಟು ಹೋದ ಆರ್ಯ ತನ್ನ ಕಾರನ್ನು ತೆಗೆದುಕೊಂಡು. ಆರ್ಯ ಹೋದ್ಮೇಲೆ ಅನ್ವಿತಾ ಹಾಗೆ ಕೆಳಗೆ ಕೂತು ಅಳ್ತಿದ್ರೆ ನಿತ್ಯ ಹೋಗಿ ಅವಳನ್ನ ಗಾಬರಿಯಿಂದ ಮೇಲೆಪ್ಸಿ, ಏನಾಯ್ತು ಅನ್ವಿತಾ ಅಂತ ಕೇಳಿದ್ಲು. ನನ್ನ ಆರ್ಯನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾನೆ, ನಾನು ಬರಲ್ಲ ಅಂತ ಹೇಳಿದೆ. ಆ ವಿಷಯಕ್ಕೆ ಈ ಗಲಾಟೆ. ಈಗ ತಾನೇನಾದರೂ ಹೇಳಿದರೆ ಅನ್ವಿತಾ ಇನ್ನೂ ಹೆಚ್ಚಾಗಿ ಬಾಧೆ ಪಡ್ತಾಳೆ ಅಂತ. ಸರಿ ಸುಮ್ಮನಿರು, ಆಯಿತು ಅಲ್ವಾ ಅಂತ ಅನ್ವಿತಾಳನ್ನು ಸಮಾಧಾನ ಪಡಿಸಿದ್ಲು. ಆದರೆ ಆ ರೂಮ್ನಲ್ಲಿದ್ದ ಆರ್ಯನ ರಕ್ತ ನೋಡಿ ಇನ್ನೂ ಹೆಚ್ಚಾಗಿ ಅಳ್ತಿದ್ಲು ಅನ್ವಿತಾ. ನಿತ್ಯ ಆ ರೂಮ್ನಲ್ಲಿ ಒಡೆದ ಟೇಬಲ್, ಆ ಗಾಜಿನ ಚೂರುಗಳು ಮತ್ತು ಆರ್ಯನ ರಕ್ತನೆಲ್ಲ ಕ್ಲೀನ್ ಮಾಡಿ ಅನ್ವಿತಾಳನ್ನು ಸ್ವಲ್ಪ ಹೊತ್ತು ಹೊರಗೆ ಕರ್ಕೊಂಡು ಹೋದ್ಲು, ಅವಳ ಮನಸ್ಥಿತಿ ಬದಲಿಸಲಿ ಅಂತ. ಆದರೆ ಪೆಟ್ಟು ಬಿದ್ದ ಆರ್ಯನ ಕೈಗೆ ನೆನಪಾಗ್ತಿತ್ತು ಅನ್ವಿತಾಗೆ. ರಕ್ತದಿಂದ ಒದ್ದೆಯಾದ ಕೈಯೊಂದಿಗೆ ಬರ್ತಿರೋ ಆರ್ಯನ ನೋಡಿ ವಿಜಯ್, ಏಯ್ ಏನಾಯ್ತು ಆ ಕೈಗೆ ಅಂತ ಆರ್ಯನ ಹತ್ರ ಓಡಿ ಬಂದ ವಿಜಯ್. ಬಿಡು ವಿಜಯ್ ಅಂದ ಆರ್ಯ ಕಿರಿಕಿರಿಯಿಂದ. ಏನೋ ಬಿಡೋದು, ಮೊನ್ನೆ ಅಷ್ಟು ತಾನೇ ಪೆಟ್ಟು ವಾಸಿಯಾಗಿದ್ದು, ಸರಿಯಾಗಿ 1 ತಿಂಗಳು ಕೂಡ ಆಗಿಲ್ಲ, ಮತ್ತೆ ಇನ್ನೊಂದು ಗಾಯ ಮಾಡ್ಕೊಂಡಿದ್ಯಾ? ರಕ್ತ ಹೆಚ್ಚಾಗಿದೆ ಅಂದ್ಕೊಂಡಿದ್ಯಾ ಅಂತ ಆರ್ಯನ ಕರ್ಕೊಂಡು ಹೋಗಿ ಕ್ಲೀನ್ ಮಾಡಿ ಅವನ ಕೈಗೆ ಪಟ್ಟಿ ಕಟ್ತ. ವಿಜಯ್ ಅಷ್ಟು ಕ್ಲೀನ್ ಮಾಡ್ತಿದ್ರು ಆರ್ಯನ ಕಣ್ಣಲ್ಲಿ ಸ್ವಲ್ಪವೂ ನೋವು ಕಾಣಿಸ್ಲಿಲ್ಲ. ಅವನು ಯಾವುದೋ ವಿಷಯಕ್ಕೆ ತುಂಬ ಬಾಧೆ ಪಡ್ತಿದ್ದಾನೆ ಅಂತ ವಿಜಯ್ಗೆ ಅರ್ಥ ಆಯಿತು. ಅರೆ ಏನಾಯಿತು ಅಂತ ಕೇಳಿದ ವಿಜಯ್ ಮೆಲ್ಲಗೆ. ಏನಾಗುತ್ತೆ, ಏನೂ ಆಗಿಲ್ಲ, ನನ್ನ ಜೀವನದಲ್ಲಿ ಇವೆಲ್ಲ ಮಾಮೂಲಿ ಅಲ್ವಾ. ಮದುವೆ ಆದ 2 ದಿನಕ್ಕೆ ಹೆಂಡತಿ ಬಿಟ್ಟು ಹೋದ್ಲು. ಈಗ ನಮ್ಮ ಮಗು ಅವಳು ಹೊಟ್ಟೆಯಲ್ಲಿ ಬೆಳೀತಿದೆ. ನನ್ನ ಮಗು ನನ್ನ ಹತ್ರವೇ ಇರಬೇಕಲ್ವಾ. ಎಲ್ಲವನ್ನ ಮರೆತು ನಾವು ಸೇರಿರೋಣ ಬಾ ಮನೆಗೆ ಅಂದರೆ ಅಸಲಿಗೆ ನನ್ನ ಹೊಟ್ಟೆಯಲ್ಲಿ ಬೆಳೀತಿರೋದು ನಿನ್ನ ಮಗು ಅಂತ ಗ್ಯಾರಂಟಿ ಏನು ಅಂತ ಕೇಳ್ತಿದ್ದಾಳೆ. ಏನು ಹೇಳಿ ವಿಜಯ್ ಅಂತ ಕೇಳಿದ ಆರ್ಯ ನೋವಿನಿಂದ. ಅವನ ನೋವು ನೋಡಿ ವಿಜಯ್ಗೆ ಕೂಡ ತುಂಬ ಬೇಸರ ಆಯಿತು. ಈಗಲ್ಲ, ಅಂದಿನಿಂದ ಕಳೆದ 3 ವರ್ಷಗಳಿಂದ ಆರ್ಯ ದಿನವೂ ಪಡ್ತಿರೋ ನೋವಿದು. ಕನಿಷ್ಠ ಪಕ್ಷ ಈಗಲಾದರೂ ಅವ್ರ ಮಧ್ಯೆ ನಡೆದಿದ್ದೆಲ್ಲ ಮರೆತು ಒಂದಾಗ್ತಾರೆ ಅಂದ್ಕೊಂಡಿದ್ದ. ಅವರ ಪ್ರೀತಿಗೆ ಸಾಕ್ಷಿಯಾಗಿ ಅನ್ವಿತಾ ಹೊಟ್ಟೆಯಲ್ಲಿ ಬೆಳೀತಿರೋ ಮಗುವಿನ ಸಲುವಾಗಿ. ಆದರೆ ಈಗ ಅವಕಾಶ ಕೂಡ ಇಲ್ಲ ಅನ್ನಿಸ್ತಿದೆ ಅನ್ವಿತಾಳಿಂದ. ಅಸಲಿಗೆ ಅನ್ವಿತಾ ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತ ಅರ್ಥ ಆಗ್ತಿಲ್ಲ. ಈಗ ಆರ್ಯ ಬೇಡ ಅಂತಿದ್ದಾಳೆ ಮತ್ತು ಆರ್ಯನ ಮಗು ಯಾಕೆ ಅವಳಿಗೆ ಬೇಕು? ಅಸಲಿಗೆ ಏನು ಮುಚ್ಚಿಡ್ತಿದ್ಯಾ ಅನ್ವಿತಾ ನಮ್ಮಿಂದ ಅಂದ್ಕೊಂಡ ವಿಜಯ್. ಪ್ಲೀಸ್ ವಿಜಯ್, ಸ್ವಲ್ಪ ಹೊತ್ತು ಒಂಟಿಯಾಗ್ಬಿಡು ಅಂದ ಆರ್ಯ. ವಿಜಯ್ಗೆ ಕೂಡ ಆರ್ಯನನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಇಷ್ಟ ಇಲ್ಲದೆ ಪಕ್ಕಕ್ಕೆ ಹೋದ. ಆದರೆ ಆರ್ಯನನ್ನು ಗಮನಿಸಲೇ ಇದ್ದ ವಿಜಯ್. ಆಗಲೇ ನಿತ್ಯಾಳಿಗೆ ಕಾಲ್ ಮಾಡಿ ಅಲ್ಲಿ ಏನು ನಡೆದಿದೆ ಅಂತ ಪೂರ್ತಿಯಾಗಿ ತಿಳ್ಕೊಂಡ. ನೀವು ಹೀಗೆ ಹತ್ತಿರ ಇದ್ದರೆ ಒಂದಾಗ್ತೀರಿ ಅಂತ ಅಂದ್ಕೊಂಡ್ರೆ ನಿಮ್ಮ ಮಧ್ಯೆ ದೂರ ಹೆಚ್ಚಾಗ್ತಿದೆಯೋ ಏನೋ ಅಂದ್ಕೊಂಡ ವಿಜಯ್. ರಾತ್ರಿ ಇಡೀ ಕೂಡ ಆರ್ಯ ನಿದ್ರಿಸದೆ ಹಾಲ್ನಲ್ಲಿ ಸೋಫಾದ ಮೇಲೆ ಮಲಗಿದ್ದ. ಮರುದಿನ ಆರ್ಯ ಆಫೀಸ್ಗೆ ಕೂಡ ಹೋಗಲಿಲ್ಲ. ಇತ್ತ ಅನ್ವಿತಾ ಕೂಡ ಮರುದಿನ ಆಫೀಸ್ಗೆ ಬಂದಳು. ಆದರೆ ಆರ್ಯ ಇಲ್ಲದಿರೋದನ್ನು ತನ್ನ ಕೆಲಸ ತಾನು ಮಾಡ್ತಾ ಇದ್ಲು. ಹೀಗೆ 15 ದಿನಗಳು ಕಳೆದವು. ಅನ್ವಿತಾಗಿ 4ನೇ ತಿಂಗಳು ಆರಂಭವಾಯಿತು. ಆದರೆ ಆರ್ಯ ಮಾತ್ರ ಆಫೀಸ್ಗೆ ಬರಲೇ ಇಲ್ಲ. ಆ ದಿನ ಅನ್ವಿತಾ ಆಫೀಸ್ನಲ್ಲಿ ಆರ್ಯನ ಕ್ಯಾಬಿನ್ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ತೋಳಿಲ್ಲದ ಬಟ್ಟೆ ಧರಿಸಿದ ಒಬ್ಬ ಸುಂದರ ಹುಡುಗಿ ಆ ಕ್ಯಾಬಿನ್ ಒಳಗೆ ಬಂದು, ಆರ್ಯ ಇಲ್ಲಿಲ್ವಾ ಅಂತ ಕೇಳಿದ್ಲು ಅನ್ವಿತಾಳನ್ನು. ಆ ಹುಡುಗಿಯನ್ನು ನೋಡಿ ಕಣ್ಣು ಮಿಟುಕಿಸಿ, ನೀವ್ಯಾರು ಅಂತ ಕೇಳಿದ್ಲು ಅನ್ವಿತಾ. ಅಸಲಿಗೆ ನೀನು ಯಾರಿಲ್ಲಿ
ನಾನು ಆರ್ಯ ಸರ್ ಅವರ ಪಿ ಎ ಆಗಿದ್ರೆ ಪಿ ಎ ಥರ ಇರು, ಅಷ್ಟೇ ಹೊರತು ನನ್ನನ್ನು ಪ್ರಶ್ನೆ ಮಾಡೋದಕ್ಕೆ ಬರಬೇಡ, ಅರ್ಥ ಆಯ್ತಾ ಅಂತ ಗಂಭೀರವಾಗಿ ಹೇಳಿ ಆರ್ಯನಿಗೆ ಕಾಲ್ ಮಾಡಿದ್ಲು. ಅವಳು ಅನ್ವಿತಾಳ ಮುಂದೆ ಅವಳು ಏನು ಮಾಡ್ತಾಳೆ ಅಂತ ಅನ್ವಿತಾ ಅವಳನ್ನೇ ಗುರಾಯಿಸಿ ನೋಡ್ತಾ ಇದ್ಲು. ಆರ್ಯ ಕಾಲ್ ರಿಸೀವ್ ಮಾಡಿ ಹಾಂ ಜೂಲಿ ಅಂದ. ಓ ಆರ್ಯ ಬೇಬಿ ಎಲ್ಲಿದೆಯಾ, ನಾನು ಇನ್ನು ಆಫೀಸಿಗೆ ಬಂದರೆ ನೀನು ಎಲ್ಲಿಗೆ ಹೋಗ್ಬಿಟ್ಟೆ ಅಂದ್ಲು ಜೂಲಿ. ಅತ್ತ ಕಡೆಯಿಂದ ಆರ್ಯ ಏನು ಹೇಳಿದ್ನೋ, ಆದರೆ ಓಕೆ ಬೇಬಿ ನಿನಗಾಗಿ ಎಷ್ಟು ಸಮಯ ಬೇಕಾದರೂ ಕಾಯ್ತೀನಿ ಅಂತ ಹೇಳಿ ಆರ್ಯನ ಟೇಬಲ್ ಮುಂದಿರೋ ಕುರ್ಚಿಯಲ್ಲಿ ಕೂತ್ಲು. ಆಗಲೇ ಆ ರೂಮ್ ಒಳಗೆ ವಿಜಯ್ ಬಂದು ಹಾಯ್ ಜೂಲಿ ಹೇಗಿದೆಯಾ ಅಂತ ಕೇಳಿದ ನಗ್ತಾ. ಹೇ ವಿಜಯ್ ಹೇಗಿದೆಯಾ ಮ್ಯಾನ್ ಅನ್ನುತ್ತಾ ಎದ್ದು ವಿಜಯ್ನನ್ನು ತಪ್ಪಿಕೊಂಡ್ಳು ಜೂಲಿ. ನಾನು ಚೆನ್ನಾಗಿದ್ದೀನಿ, ಇಲ್ಲಿಗೆ ಬರ್ತಿರೋ ವಿಷಯ ಹೇಳಲೇ ಇಲ್ಲ, ಸರ್ಪ್ರೈಸ್ ಅಂದ ವಿಜಯ್. ಹೌದು ಸಡನ್ನಾಗಿ ಬಂದೆ, ಏನಿಲ್ಲ ಇಲ್ಲಿರೋ ನಮ್ಮ ಬಿಸ್ನೆಸ್ನಲ್ಲಿ ಸಣ್ಣ ತೊಂದರೆ ಇತ್ತು, ಡ್ಯಾಡಿ ಜೊತೆ ನಾನು ಕೂಡ ಬಂದೆ. ಹೈದ್ರಾಬಾದ್ಗೆ ಬಂದಮೇಲೆ ಆರ್ಯನನ್ನು ಕಾಣದೆ ಇರ್ತೀನಾ, ಹೀಗೋ ಅವನನ್ನು ನೋಡೋದಕ್ಕೆ ಬಂದರೆ ಅವನೇ ಇಲ್ಲ, ಎಲ್ಲಿಗೋದ ಇಷ್ಟಕ್ಕೂ ನಿಮ್ಮ ಬಾಸ್ ಅಂದ್ಲು ಜೂಲಿ. ಆರ್ಯ ಆಫೀಸಿಗೆ ಬಂದು ಇಂದಿಗೆ 15 ದಿನಗಳಾಯಿತು ಜೂಲಿ. ಹೌದಾ, ಮತ್ತು ನಾನು ಕಾಲ್ ಮಾಡಿದ್ರೆ ಬರ್ತೀನಿ ಅಂದ. ನೀನು ಬಂದಿದೆಯಾ ಅಂತ ಕಾಲ್ ಮಾಡಿದ್ಯಲ್ಲ, ನಿನಗೋಸ್ಕರ ಆದರೂ ಬರ್ತಾನೆ ಬಿಡು ಅಂತ ವಿಜಯ್ ಹೇಳ್ತಿದ್ರೆ ಇಲ್ಲಿ ಅನ್ವಿತಾ ಕುದೀತಿದ್ದಾಳೆ. ಇವಳಿಗೋಸ್ಕರ ಇವನು ಯಾಕೆ ಬರಬೇಕು ಅಂತ. ಹೌದು ಪಿ ಎ ಕ್ಯಾಬಿನಲ್ಲಿ ಕೆಲಸ ಮಾಡ್ತಿದ್ದಾಳೆ, ಅವಳನ್ನ ಹೊರಗೆ ಕೂರಿಸ್ಬೋದು ತಾನೆ, ಯಾರಾದರೂ ಬಂದರೆ ಅವಳು ಅಡ್ಡ ಇರ್ತಾಳೆ, ಯಾಕೆ ಆರ್ಯ ಹೀಗೆ ಮಾಡ್ದ ಅಂದ್ಲು ಜೂಲಿ ಅನ್ವಿತಾಳನ್ನು ನೋಡ್ತಾ. ಏನೋ ನನಗೆ ಗೊತ್ತಿಲ್ಲ, ಆರ್ಯ ಬಂದಮೇಲೆ ನೀನು ಯಾವ ವಿಷಯ ಕೇಳು ಅಂತ ವಿಜಯ್ ಹೇಳುತ್ತಿರುವಾಗಲೇ ಆರ್ಯ ಕ್ಯಾಬಿನ್ ಹತ್ರ ಬಂದು ಹಾಯ್ ಜೂಲಿ ಅಂದ ನಗ್ತಾ. ಓಹ್ ಹಾಯ್ ಆರ್ಯ ಬೇಬಿ ಹೇಗಿದೆಯಾ ಅನ್ನುತ್ತಾ ಆರ್ಯನ ಗಟ್ಟಿಯಾಗಿ ತಪ್ಕೊಂಡು ಅತ್ತಿತ್ತ ತೂಗಿದ್ಲು. ಅವರಾಗಿ ತಪ್ಕೊಂಡಿರೋದು ನೋಡಿ ಅನ್ವಿತಾ ಉರಿತಿದ್ದಾಳೆ. ನಾನು ಚೆನ್ನಾಗಿದ್ದೀನಿ ಜೂಲಿ, ನೀನು ಹೇಗಿದೆಯಾ, ನೀನು ಇಲ್ಲಿ ಏನು ಮಾಡ್ತಿದ್ಯಾ ಅಂತ ಕೇಳಿದ ಆರ್ಯ. ಯಾಕೆ ಹೈದ್ರಾಬಾದಿಗೆ ಬರಬಾರ್ದಾ ನಾನು, ನೀನೇನು ಅಮೇರಿಕಾ ಬರೋದನ್ನು ಬಿಟ್ಟೆ ನಾನಾದರೂ ಹೈದ್ರಾಬಾದಿಗೆ ಬರಬಾರ್ದಾ ಅಂದ್ಲು. ಹಾಂ ಅದೆಲ್ಲ, ಯಾವುದಾದ್ರೂ ಕೆಲಸದ ಮೇಲೆ ಬಂದಿದೆಯಾ ಅಥವಾ ಮಾಮೂಲಿಯಾಗಿ ಬಂದಿದೆಯಾ ಅಂತ ಕೇಳ್ತಿದ್ದೀನಿ. ಇಲ್ಲ ಇಲ್ಲಿ ಯಾವುದೋ ಆಫೀಸ್ನಲ್ಲಿ ಸಣ್ಣ ಸಮಸ್ಯೆ ಇದೆ ಅಂತ ಡ್ಯಾಡಿ ಬರ್ತೀನಿ ಅಂದರು, ನಾನು ಕೂಡ ಡ್ಯಾಡಿ ಜೊತೆ ಬಂದೆ ನಿನ್ನನ್ನು ನೋಡ್ಬೋದು ಅಂತ. ಹೌದಾ, ಹೌದು ಆಂಟಿ ಅಂಕಲ್ ಎಲ್ಲರೂ ಚೆನ್ನಾಗಿದ್ದಾರಾ. ಓಹೋ ತುಂಬ ಚೆನ್ನಾಗಿದ್ದಾರೆ, ಡ್ಯಾಡಿಗೆ ನಿನ್ನ ಹತ್ರ ಬರ್ತಿದ್ದೀನಿ ಅಂತ ಹೇಳಿ ಬಂದೆ, ಡ್ಯಾಡಿ ನಿನ್ನ ಒಂದು ಸಲ ನೋಡಬೇಕು ಅಂತ ಹೇಳಿದ್ರು. ಓಕೆ ಕಣೋ ಭೇಟಿ ಮಾಡೋಣ, ಆದರೆ ನೀನು ಬಂದು ಎಷ್ಟು ಹೊತ್ತಾಯಿತು, ಕಾಫಿ ಅಥವಾ ಜ್ಯೂಸ್ ಅಂತ ಕೇಳ್ದ. ಜ್ಯೂಸ್ ಅಂದ್ಲು ಜೂಲಿ. ಓಕೆ ಅಂತ ಆರ್ಯ ಅವರಿಬ್ಬರಿಗೂ ಜ್ಯೂಸ್ ಹೇಳ್ದ. ಓಕೆ ಕ್ಯಾರಿ ಆನ್ ಗಾಯ್ಸ್, ನನ್ನ ಕೆಲಸ ಇದೆ ಅಂತ ವಿಜಯ್ ಹೊರಗೆ ಹೋದ. ಬಂದು ಜ್ಯೂಸ್ ಕುಡಿಯುತ್ತಾ ಜೂಲಿ ಆರ್ಯ ನಗ್ತಾ ಮಾತಾಡ್ತಾ ಇದ್ದರು. ಅಲ್ಲಿ ಅವಳೊಬ್ಬಳು ಇದ್ದಾಳೆ ಅನ್ನೋ ವಿಷಯವನ್ನೇ ಮರೆತುಬಿಟ್ಟಿದ್ರು. ಅವರಿಬ್ಬರು ನಗ್ತಾ ಮಾತಾಡ್ತಿದ್ರೆ ಅನ್ವಿತಾಗಿ ಎಲ್ಲಿಲ್ಲದ ಕೋಪ ಬರ್ತಿತ್ತಾದರೆ ಏನು ಮಾಡೋದಕ್ಕಾಗ್ತಿಲ್ವಲ್ಲ ಅಂತ ಸುಮ್ಮನಿದ್ಲು. ಆಗಲೇ ಊಟದ ಸಮಯ ಆಗಿದ್ದರಿಂದ ಆರ್ಯನ ಅನುಮತಿ ಪಡೆಯದೆಯೇ ಹೊರಗೆ ಹೋದ್ಲು ಅನ್ವಿತಾ. ಇವಳೇನಾ ನಿಮ್ಮ ಮೇಡಮ್ ಅಂತ ಕೇಳಿದ್ದು ಜೂಲಿ ಅನ್ವಿತಾ ಹೊರಗೆ ಹೋದ ಮೇಲೆ. ಇಲ್ಲಿ ನಡೆದಿದ್ನಲ್ಲ ವಿಜಯ್, ಹೇಳಿದ್ನಲ್ಲ, ಏನು ಮಾಡೋಣ ಅಂದ್ಕೊಂಡಿದ್ಯಾ ಮತ್ತೆ. ಏನು ಮಾಡೋದಕ್ಕಾಗ್ದಿದ್ದಕ್ಕೆ ತಾನೇ ನನಗೆ ಈ ಪರಿಸ್ಥಿತಿ. ಅವಳು ದೂರ ಆದ್ಲು, ಈಗ ನನ್ನ ಮಗುನ ಕೂಡ ದೂರ ಮಾಡಬೇಕಂತಿದ್ದಾಳೆ. ಮಾಡಲಿ ಬಿಡು, ಏನು ಮಾಡೋಣ, ನನ್ನ ಹಣೆ ಬರ ಇಷ್ಟೇ ಅಂತ ಸುಮ್ಮನಿರೋದೆ. ನೀನು ಮಗು ಆರ್ಯ, ನಿನ್ನ ರಕ್ತ ಅವಳು ಹೊಟ್ಟೆಯಲ್ಲಿ ಬೆಳೀತಿದೆ, ಅಂಥದ್ದನ್ನು ಹಾಗೆ ಹೇಗೆ ಬಿಟ್ಬಿಡ್ತೀಯಾ. ಏನು ಮಾಡಬೇಕು ಜೂಲಿ, ಅವಳು ಕಾಲು ಹಿಡಿಯೋದು ಒಂದೇ ಬಾಕಿ ಇರೋದೀಗ. ನೀನು ಹೆಂಡತಿ ತಾನೆ ಆರ್ಯ, ಹಿಡಿ ತಪ್ಪೇನಿದೆ ಅಂತ ನಕ್ಕದ್ಲು ಜೂಲಿ. ನೀನು ಹುಡುಗಿ ಅಲ್ವಾ, ಹಾಗೆ ಮಾತಾಡ್ತೀಯ ಬಿಡು. ಅಲ್ಲ ನೀನು ಮಾತ್ರ ಅವಳನ್ನ ಬಲವಂತ ಮಾಡಬಹುದಾ, ಅಂದು ನೀನು ಹಾಗೆ ಮಾಡಿದ್ದಕ್ಕಲ್ವ ಈಗ ನಿಮ್ಮ ವಾರಸುದಾರ ಬರ್ತಿರೋದು. ನಾನು ಪ್ರೀತಿಯಿಂದ ಹತ್ರ ಸೇರಿಸ್ಕೊಳ ಅಂದ್ಕೊಂಡಿದ್ದೆ, ಹಾಗೆ ಮಾಡಿದರೆ ಮಾತ್ರ ಅವಳು ಇನ್ನೊಂದು ಮದುವೆ ಮಾಡ್ಕೊಳ್ಳದೆ ಇರ್ತಾಳೆ ಅನ್ನೋದು ನನ್ನ ನಂಬಿಕೆ ಆಗಿತ್ತು. ಆದರೆ ಅವಳ ಕಿರುಚಾಟಕ್ಕೆ ನನ್ನ ತಲೆ ಕೆಟ್ಟು ಮೃದುವಾಗಿ ಮಾಡಬೇಕಾದಿದ್ದನ್ನು ಕಠಿಣವಾಗಿ ಮಾಡಬೇಕಾಯ್ತು ಅಷ್ಟೇ, ಇನ್ನೇನಿಲ್ಲ ಅಂದ ಆರ್ಯ ನೇರವಾಗಿ. ನಿನಗೆ ನಾಚಿಕೆ ಇಲ್ವಾ ಆರ್ಯ, ನಿಮ್ಮಿಬ್ಬರ ಮಧ್ಯೆ ನಡೆದಿದ್ದನ್ನು ನನಗೆ ಹೇಳ್ತಿದ್ಯಾ ಅಂತ ಆರ್ಯನಿಗೆ ಒಂದೇಟಾಕಿ. ಬೆದರಿಸ್ಬೇಡ, ಪ್ರೀತಿಯಿಂದ ಅವಳನ್ನ ಒಲಿಸ್ಕೊ, ಅವಳು ನಿನ್ನ ಸಮಾಧಾನಕ್ಕೆ ಕಾಯ್ತಿದ್ದಾಳೆ ಅನಿಸುತ್ತೆ. ಅವಳು ಬರಲ್ಲ ಜೂಲಿ, ನಾನು ಏನು ಮಾಡಿದ್ರು ಅವಳು ಫಿಕ್ಸ್ ಆಗಿಬಿಟ್ಟಿದ್ದಾಳೆ, ನಾನು ಗಂಡನೇ ಅಲ್ಲ ಅಂತಿದ್ದಾಳೆ, ಆ ಮಗು ನಂದಲ್ಲ ಅಂತಿದ್ದಾಳೆ, ಇನ್ನೇನು ಮಾತಾಡಲಿ. ಇನ್ನು ಎಷ್ಟು ಬಾರಿ ಅವಳ ಹತ್ರ ನಾನು ಗೌರವ ಕಳ್ಕೊಳ್ಳಿ ಜೂಲಿ ಅಂದ ಆರ್ಯ ನೋವಿನಿಂದ.
ಹೋಯ್, ನೀನು ಯಾರ ಹತ್ರ ತಗ್ತಿದ್ಯಾ? ನಿನ್ನ ಹೆಂಡತಿ ಹತ್ರ ತಾನೇ? ನಿನ್ನ ಮಗುವಿನ ತಾಯಿ ಅವಳು. ಅವಳ ಹತ್ರ ತೆಗೆದ್ರೆ ನಿನ್ನ ಗೌರವ ಏನು ಕಡಿಮೆ ಆಗಲ್ಲ, ನಿನ್ನ ಸ್ಥಾನಮಾನ ಏನು ಕುಗ್ಗಲ್ಲ, ಅರ್ಥ ಆಯ್ತಾ? ಹೇಳೋದಕ್ಕೆ ಚೆನ್ನಾಗಿರುತ್ತೆ ಜೂಲಿ, ಆದರೆ ಅವಳು ಹಠಮಾರಿ ರಾಕ್ಷಸಿ. ನಮ್ಮ ಮಾತು ಕೇಳಲ್ಲ, ಅವಳ ಹಠ ಅವಳದ್ದೇ. ಹೋಗಲಿ, ನನ್ನನ್ನು ಮಾತಾಡ್ಸೋದಕ್ಕೆ ಹೇಳ್ತೀಯಾ? ಈಗಾಗಲೇ ಅವಳ ನಿನ್ನ ನೋಡಿ ವಿಷದ ಹಾವು ಬುಸ್ಕೊಟ್ಟುವಂತೆ ಬುಸ್ಕೊಡ್ತಿದ್ದಾಳೆ. ನೀನೇನಾದರೂ ಮಾತಾಡಿದ್ರೆ ಈಗಾಗಲೇ 4 ಸಲ ಹೊಡೆದ ಹಾಗೆ ಇದೇ ನನ್ನ ಕೆನ್ನೆಗೆ ಅದಕ್ಕೆ 2ರಷ್ಟು ನಿನ್ನ ಕೆನ್ನೆ ಬಾಡತ್ತೆ. ನಮ್ಗೆ ಬೇಕಾ ಅವಳ ಸವಾಸ ಅಂದ ಆರ್ಯ. ಅವಳ ಸವಾಸ ನಿನಗೆ ಯಾಕೆ? ಅವಳು ಎದುರಿಗಿದ್ದಾಳೆ, ಯಾರು ಏನು ಅಂತ ನೋಡಲ್ಲ, ಕೈ ಮಾತ್ರ ಚೆನ್ನಾಗಿ ಹೇಳುತ್ತೆ ಅವಳಿಗೆ ಅಂತ ಹೇಳ್ದ ಆರ್ಯ. ಹ್ಞೂ ಬೇಡಪ್ಪ, ಹಾಗಿದ್ರೆ ನೀವಿಬ್ಬರೇ ಮಾಡ್ಕೊಳ್ಳಿ, ಆದರೆ ಅವಳನ್ನ ಹಾಗೆ ಬಿಡಬೇಡ ಆರ್ಯ. ಏನಾದರೂ ಮಾಡಿ ಬೆದರಿಸಿ ಆದರೂ ಸರಿ ನಿನ್ನ ಹತ್ರ ಕರ್ಕೋ. ಎಲ್ಲರೂ ಇದ್ದು ಅವಳು ಹಾಗೆ ಒಂಟಿಯಾಗಿರೋದು ಏನು ಚೆನ್ನಾಗಿರುತ್ತೆ ಹೇಳು? ಅದರಲ್ಲೂ ಅವಳು ಯಾವ ಕಾರಣಕ್ಕೆ ನಿಂಗೆ ದೂರ ಆಗಿದ್ದಾಳೆ ಅಂತ ನಮಗೆ ಗೊತ್ತಿಲ್ವಲ್ಲ. ನಾಳೆ ನೀವು ಒಂದಾದ ಮೇಲೂ ಅವಳು ಮಗುವನ್ನು ಹೊರೋ ಸಮಯದಲ್ಲಿ ಅವಳ ಹತ್ರ ನೀನು ಇರಲಿಲ್ಲ ಅಂತ ಇತ್ತ ನಿಂಗೆ ತಪ್ಪಿತಸ್ಥ ಭಾವನೆ ಕಾಡುತ್ತೆ, ಅತ್ತ ಅವಳಿಗೂ ಹಾಗೇ ಅನಿಸುತ್ತೆ. ಈಗಾಗಲೇ ಅವಳು ಆ ನೋವು ಅನುಭವಿಸ್ತಿರ್ತಾಳೆ. ಯಾರೇ ಆದರೂ ಈ ಸಮಯದಲ್ಲಿ ಗಂಡ ಪಕ್ಕದಲ್ಲಿರಬೇಕು ಅಂತ ಬಯಸ್ತಾರಲ್ಲ. ಸದ್ಯಕ್ಕೆ ನಿನ್ನ ಹೆಂಡತಿ ಕೂಡ ಅದನ್ನೇ ಫೀಲ್ ಮಾಡ್ತಿರ್ತಾಳೆ, ಆದರೆ ಅವಳ ಕಾರಣಗಳು ಅವಳಿಗಿರುತ್ತವೆ ತಾನೇ. ಅದರಲ್ಲೂ ನಿನ್ನನ್ನು ಕಣ್ಣು ಮುಂದೆ ಇಟ್ಕೊಂಡು ಅವಳು ಹಾಗೆ ಮಾತಾಡೋದಕ್ಕೆ ಅವಳು ಎಷ್ಟು ನೋವು ಪಡ್ತಿದ್ದಾಳೆ ಅಲ್ವಾ ಆರ್ಯ ಅಂದ್ಲು ಜೂಲಿ. ಯಾರು ಪಡು ಅಂತ ಅಂದಿದ್ದು? ಆ ನೋವುಗಳನ್ನೆಲ್ಲ ನನಗೆ ಹೇಳಿದ್ರೆ ನಾನು ಸರಿ ಮಾಡಲ್ವಾ? ನಿನಗೆ ಹೇಳಲು ಆಗದ ವಿಷಯಗಳೇ ಅಲ್ವಾ ಅವಳು ಇಷ್ಟು ಬಾಧೆ ಪಡ್ತಾ ಇರೋದು? ಬಿಡು ಜೂಲಿ, ಈ ಜೀವನಕ್ಕೆ ಇಷ್ಟೇ ಅಂದ್ಕೊಂಡಿದ್ದೀನಿ. ಏನು ಮಾಡ್ಕೊಳ್ತಾಳೋ ಮಾಡ್ಕೊಳ್ಳಿ, ಎಲ್ಲವನ್ನ ಬಿಟ್ಟು ನನ್ನ ಅಹಂಕಾರ ಪಕ್ಕಕ್ಕಿಟ್ಟು ಎಷ್ಟು ಬಾರಿ ಕೇಳಿದೆ ಮನೆಗೆ ಹೋಗೋಣ ಬಾ ಅಂತ, ಆದರೂ ನನ್ನ ಮಾತು ಕೇಳಿಲ್ಲ. ನಾನು ಒಡೆದ ಹೃದಯವನ್ನು ಇನ್ನೂ ಚೂರು ಮಾಡ್ತಾಳೆ ಹೊರತು ಅದಕ್ಕೆ ಔಷಧಿ ಹಚ್ಚೋ ಪ್ರಯತ್ನ ಅವಳು ಒಂದು ಸಲವೂ ಮಾಡಲ್ಲ. ಅವಳು ನನ್ನ ಹತ್ರ ಇದ್ದರೆ ನನಗೆ ನೋವು ಬಿಟ್ಟು ಇನ್ನೇನು ಇಲ್ಲ ಅನಿಸುತ್ತೆ. ಅವಳ ಜೀವನ ಅವಳಿಗೆ ಇಷ್ಟ ಬಂದ ಹಾಗೆ ಬದುಕೋ ಹಾಕಿದೆ ಅಲ್ವಾ, ಬದುಕಲಿ ಬಿಡು. ನಾನು ಯಾರು ಅವಳ ಜೀವನಕ್ಕೆ ಅಡ್ಡಿ ಬರೋದಕ್ಕೆ? ನಾನು ಹೇಗೂ ಅವಳಿಗೆ ಗಂಡನಲ್ಲ ಅಂದ್ಬಿಟ್ಲು, ಇನ್ನು ಎಷ್ಟು ಅನ್ನಿಸ್ಕೊಳ್ಬೇಕು ಅವಳ ಹತ್ರ? ಸಾಕು ಜೂಲಿ, ಇನ್ನು ಅವಳ ಮಾತುಗಳನ್ನ ನಾನು ಸಹಿಸೋದಕ್ಕಾಗಲ್ಲ ಅಂದ. ಓಯ್, ನೀನೇ ಹಾಗಂದರೆ ಹೇಗೆ ಹೇಳು? ಅವಳನ್ನ ನೀನಲ್ಲದೆ ಯಾರು ನೋಡ್ಕೊಳ್ತಾರೆ? ಅವಳನ್ನ ಕಾಳಜಿ ವಹಿಸೋದಕ್ಕೆ ಅವಳ ಅಪ್ಪ ಅಮ್ಮ ಕೂಡ ಯಾರೂ ಅವಳ ಹತ್ರ ಇಲ್ವಲ್ಲ. ಎಲ್ಲ ಸಂಬಂಧಗಳನ್ನ ಬೇಡ ಅಂದ್ಕೊಳ್ತಾನೆ ಒಂಟಿಯಾಗಿರೋದು. ಹಾಗೆ ಇರಲಿ ಬಿಡು ಜೂಲಿ. ಆರ್ಯ, ಅದಲ್ಲ, ನಾನು ಹೇಳೋದು ಕೇಳು ಪ್ಲೀಸ್ ಜೂಲಿ, ಬಿಟ್ಬಿಡು. ಅವಳ ಬಗ್ಗೆ ಮಾತಾಡೋದು ಕೂಡ ಅನಗತ್ಯ. ಅವಳ ಹೆಸರು ಎತ್ತಿದರೆ ಸಾಕು ನಂಗೆ ತುಂಬ ಕೋಪ ಬರುತ್ತೆ. ಅದರಲ್ಲೂ ಅವಳು ನನ್ನ ಕಣ್ಣು ಮುಂದೆ ಇದ್ದರೆ ನನ್ನ ಆವೇಶ ತಡೆಯೋದಕ್ಕಾಗದೆ ಅವಳನ್ನ ಎಲ್ಲಿ ಹೊಡೆದು ಬಿಡ್ತೀನೋ ಅಂತ ಇಷ್ಟು ದಿನ ಆಫೀಸ್ಗೆ ಬಾರದೇ ಇದ್ದೆ. ಈಗ ನಿನ್ನ ಸಲುವಾಗಿ ಬಂದಿದ್ದೀನಿ. ಮತ್ತೆ ನಮ್ಮ ಮಧ್ಯೆ ಅವಳ ವಿಷಯ ತಂದು ನನ್ನ ಮೂಡ್ ಹಾಳು ಮಾಡಿಬಿಡ. ನಡಿ ಹೋಗೋಣ. ಈಗೆಲ್ಲಿಗೆ ಆರ್ಯ ಬೇಬಿ? ಊಟ ಮಾಡಿದೆ, ಈಗಾಗಲೇ ವಾರ ಆಯಿತು. ನಡಿ, ತುಂಬ ಹಸಿವಾಗ್ತಿದೆ, ಏನಾದರೂ ತಿಂದುಬಿಡೋಣ ಅಂತ ಆರ್ಯ. ಆ ಮಾತು ಅಂದ ತಕ್ಷಣ ಕ್ಯಾಬಿನ್ನಲ್ಲಿದ್ದ ಜೂಲಿಗೆ ಮತ್ತು ಅಷ್ಟರಲ್ಲೇ ಕ್ಯಾಬಿನ್ ಒಳಗೆ ಬರ್ತಿದ್ದ ಅನ್ವಿತಾಗೆ ತುಂಬ ನೋವಾಯಿತು. ಅವಳ ಬಗ್ಗೆ ಯೋಚಿಸದೆ ಅವನು ಊಟದ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತ ಅನ್ವಿತಾಗೆ ಅರ್ಥ ಆಯಿತು. ಏನಾರ್ಯ ಇದು? ಎಷ್ಟೇ ನೋವುಗಳಿದ್ರು ಹೀಗೆ ಊಟ ಮಾಡದಿದ್ರೆ ಹೇಗೆ ಹೇಳು? ನೀನು ಆರೋಗ್ಯದ ಬಗ್ಗೆ ನೀನು ಕಾಳಜಿ ವಹಿಸಿದರೆ ಇನ್ಯಾರು ವಹಿಸ್ತಾರ ಆರ್ಯ ಅಂದ್ಲು ಜೂಲಿ ಆರ್ಯನ ಕೈ ಹಿಡ್ಕೊಂಡು. ಯಾರು ಗಮನಿಸಬೇಕಾದ ಅಗತ್ಯ ಇಲ್ಲ ಜೂಲಿ, ನನಗೆ ಹೀಗೆ ಇರಬೇಕನ್ನಿಸ್ತಿದೆ ಒಂಟಿಯಾಗಿ. ಯಾವ ಸಂಬಂಧಗಳು ನನ್ನ ಹತ್ರ ಬಂದರೂ ಉಳಿತಿಲ್ಲ, ಅದಕ್ಕೆ ಈ ಒಂಟಿ ಜೀವನವೇ ಚೆನ್ನಾಗಿದೆ ಅನ್ನಿಸ್ತಿದೆ. ಹಸಲಿಗೆ ಈ ಬಾಂಧವ್ಯಗಳ ಮಧ್ಯೆ ಸಿಕ್ಕಾಕೊಳ್ಳೋದಕ್ಕಿಂತ ಹೀಗೆ ಒಂಟಿಯಾಗಿ ಬದುಕೋದು ತುಂಬ ಲೇಸು ಜೂಲಿ. ನೋಡ್ತಿದ್ಯಲ್ಲ ನನ್ನ ಜೀವನವನ್ನು. ಮದುವೆ ಆಗಿ 2 ದಿನ ಆಗೋ ಮೊದಲೇ ಹೆಂಡತಿ ಬಿಟ್ಟು ಹೋದ್ಲು. ಈಗ ಅವಳು ಹೊಟ್ಟೆಯಲ್ಲಿ ಬೆಳೀತಿರೋ ಮಗುವನ್ನು ನನ್ನ ಮಗುವಲ್ಲ ಅಂತಿದ್ದಾಳೆ. ಇವೆಲ್ಲ ತಲೆನೋವುಗಳು ಅಗತ್ಯನಾ? ಅದೇನೋ ಲೈಫ್ ನಮಗೆ ಇಷ್ಟ ಬಂದ ಹಾಗೆ ಎಂಜಾಯ್ ಮಾಡ್ತಾ ಬದುಕಿದ್ರೆ ಇಂಥ ತಲೆನೋವುಗಳು ಇರಲ್ಲ. ಹೀಗೆ ಒಬ್ಬರಿಂದ ಮಾತುಗಳನ್ನ ಕೇಳಬೇಕಾದ ಅಗತ್ಯ ಇರಲ್ಲ ಜೂಲಿ ಅಂದ ಆರ್ಯ ವಿರಕ್ತಿಯಿಂದ. ಆರ್ಯ, ನೀನು ನೋಡ್ತಾ ಇರೋ ನಿನ್ನ ಮಗು ನಿನ್ನ ಹತ್ರ ಬರುತ್ತೆ, ನಿನ್ನ ಹೆಂಡತಿ ಕೂಡ ಅತಿ ಶೀಘ್ರದಲ್ಲಿ ನಿನ್ನ ಹತ್ರ ಬರ್ತಾಳೆ. ನೀನಿವೆಲ್ಲ ಯೋಚಿಸಿ ನಿನ್ನ ಮೂಡ್ ಹಾಳು ಮಾಡ್ಕೊಳ್ಬೇಡ. ಹಸ್ವಾಗ್ತಿದೆ ಅಂದೆಲ್ಲ, ನಡಿ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಆರ್ಯನನ್ನು ಅಲ್ಲಿಂದ ಎಳಕ್ಕೊಂಡು ಹೋದ್ಲು ಜೂಲಿ. ಹೋಗ್ತಾ ಇರೋ ಅವರಿಬ್ಬರನ್ನ ನೋಡ್ತಿದ್ದ ಅನ್ವಿತಾ ಕ್ಯಾಬಿನ್ ಒಳಗೆ ಬಂದು ತನ್ನ ಕುರ್ಚಿಯಲ್ಲಿ ಕೂತು ಕಣ್ಣೀರು ಹಾಕ್ತಾ ಇದ್ಲು. ಮಾಡಿದ್ದೆಲ್ಲ ಅವನು ಮಾಡಿ ಈಗ ನನ್ನಂದರೆ ಏನು ಲಾಭ? ಅಂದು ನನ್ನೊಂದಿಗೆ ಸೇರದೇ ಇದ್ದಿದ್ರೆ ಮುಗಿದು ಹೋಗ್ತಿತ್ತಲ್ವಾ? ಆಗ ಈ ಮಗು ಬರ್ತಿರ್ಲಿಲ್ಲ. ನನ್ನ ಸಾವು ನಾನೆಲ್ಲೋ ಒಂದು ಕಡೆ ಸಾಯ್ತಿದ್ದೆ ಅಲ್ವಾ? ಈಗ ಇವನಿರೋದ್ರಿಂದಲೇ ಅಲ್ವಾ ನಾನು ಬದುಕ್ತಿರೋದು? ಮತ್ತು ಎಲ್ಲ ನನ್ನ ಮೇಲೆ ಹಾಕಿ ಇವನೇನು ಮಾಡ್ದವನಾಗಿ ಮಾತಾಡಿದ್ರೆ ಹೇಗೆ ಅಂದ್ಕೊಳ್ತಾ ತನ್ನ ಕಣ್ಣೀರು ಒರೆಸ್ಕೊಂಡ್ಳು ಅನ್ವಿತಾ. ಆದರೂ ಇವಳು ಯಾರು ಹಸಲಿಗೆ? ಅಮೇರಿಕಾದಿಂದ ನನ್ನ ಗಂಡನಿಗೆ ಹಾಗೆ ಈಗ ಬಂದಿದ್ದಾಳೆ. ಇವಳೇನೋ ಮಗು ಅಂತಾಳೆ, ಅವನೇನೋ ಜೂಲಿ ಅಂತ ಬಾಲ ಹಿಡ್ಕೊಂಡು ತಿರುಗ್ತಿದ್ದಾನೆ. ಇಷ್ಟು ದಿನ ಆಫೀಸ್ಗೆ ಬಾರ್ದವನು ಇವಳು ಒಂದು ಫೋನ್ ಮಾಡಿದ ತಕ್ಷಣ ಇಲ್ಲಿ ಓಡಿ ಬಂದಿದ್ದಾನೆ. ಇವಳು ನನಗಿಂತ ಹೆಚ್ಚವನಿಗೆ ಅಂದ್ಕೊಳ್ತಾ ಮೂಗುಜ್ತಿದ್ಲು ಅನ್ವಿತಾ.
ಕಥೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋವನ್ನು ಮೊದಲೇ ನೋಡಿ. ಥ್ಯಾಂಕ್ ಯು.